ಶಾಸ್ತ್ರಿಗಳೇ, ಭೂಲಾಭಕ್ಕಾಗಿರುವಂತಹ ವಿಶೇಷವಾದಂತಹ ಮಂತ್ರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಈ ದಿವಸ ಭೂಲಾಭ ಅಷ್ಟೇ ಅಲ್ಲ, ಏನಾದರೂ ಭೂಮಿ ಸಂಬಂಧಿತ ತೊಡಕುಗಳಿದ್ದರೆ, ಏನೋ ಲಿಟಿಗೇಷನ್ಸ್ ಅಂತೀವಲ್ಲ, ಆ ಥರದ್ದು ಏನಾದರೂ ತೊಡಕುಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳೋದು, ಅಥವಾ ಭೂಮಿ ಖರೀದಿ ಅಥವಾ ಮನೆ ಖರೀದಿ, ಇಂಥವುಗಳಿಗೆ ಈ ಮಂತ್ರ ಬಹಳ ವಿಶಿಷ್ಟವಾದದ್ದು. ಅಂಥದ್ದೊಂದು ಮಂತ್ರವನ್ನು ಗಮನಿಸಿ. ಇದನ್ನು ಅಚ್ಚುಕಟ್ಟಾಗಿ ಫೋಟೋ ತೆಗೆದಿಟ್ಕೊಳ್ಳಿ, ಹೇಳ್ಕೊಳ್ಳಿ 108 ಬಾರಿ. ದಂಶ್ರಾಗ್ರಕೋಟ್ಯ ಭಗವಂಸ್ತ್ವಯ ಧೃತ ವಿರಾಜತೆ ಭೂಧರ ಭೂ ಸಭೂಧರ ಯಥಾವನಾನ್ಯಸರತೋ ದತಾಧೃತ ಮತಂಗಜೇಂದ್ರಸ್ಯ ಸಪತ್ರ ಪದ್ಮಿನಿ ಅಂತ. ಅಕ್ಷರಗಳು ತಪ್ಪು ಮಾಡ್ಕೋಬೇಡಿ, ಸ್ವಲ್ಪ ಕ್ಲಿಷ್ಟವಾಗಿದೆ. ಹೀಗಾಗಿ ಇದನ್ನು ಅಚ್ಚುಕಟ್ಟಾಗಿ ಸಮಾಧಾನವಾಗಿ ಶ್ರದ್ಧೆಯಿಂದ ತಾಳ್ಮೆಯಿಂದ ಓದ್ಕೊಳ್ಳಿ. ದಂಶ್ರಾಗ್ರಕೋಟ್ಯ ಭಗವಂಸ್ತ್ವಯಾಧೃತ ವಿರಾಜತೆ ಭೂ ಸಭೂಧರ ಯಥಾವನ ನಿಸರತೋ ದತಾಧೃತ ಮತಂಗಜೇಂದ್ರಸ್ಯ ಸಪತ್ರ ಪದ್ಮಿನಿ ಅಂತ ಮಂತ್ರ. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಿಮಗೆ ಭೂಮಿಯಲ್ಲಿರ್ತಕ್ಕಂತಹ ತೊಡಕುಗಳು ನಿವಾರಣೆಯಾಗುತ್ತೆ. ವ್ಯವಹಾರಗಳಲ್ಲಿ, ಭೂ ವ್ಯವಹಾರಗಳಲ್ಲಿ ತೊಡಕುಗಳಿದ್ದರೆ ಅದು ನಿವಾರಣೆಯಾಗುತ್ತೆ. ಮತ್ತು ಮನೆ ತಗೋಬೇಕು ಅಂತಿದ್ದರೆ, ಸೈಟ್ ತಗೋಬೇಕು, ನಿವೇಶನ ತಗೋಬೇಕು ಅಂತಿದ್ದರೆ ಅದಕ್ಕೆಲ್ಲ ಸಹಾಯ ಆಗ್ತಕ್ಕಂಥ ಬಹಳ ವಿಶಿಷ್ಟವಾದ ಮಂತ್ರ. ಇದನ್ನು ಸಮಾಧಾನವಾಗಿ ಹೇಳ್ಕೋಬೇಕು. ಏಕೆಂದರೆ ಗಡಿಬಿಡಿಲಿ ಹೇಳಿದ್ರೆ ಅಕ್ಷರ ವ್ಯತ್ಯಾಸ ಆಗುತ್ತೆ, ಫಲ ವ್ಯತ್ಯಾಸ ಆಗುತ್ತೆ. ಈ ಕಾರಣದಿಂದಾಗಿ ಸಮಾಧಾನವಾಗಿ ಅದನ್ನು ಹೇಳ್ಕೊಳ್ಳಿ. ಇದು ಈ ವಾರದ ವಿಶೇಷ ಮಂತ್ರ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹಾಗೆ ನಮ್ಮ ವೀಕ್ಷಕರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.